ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ, ಕರ್ನಾಟಕ ರಾಜ್ಯ ಹಿಂದಿ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಜಂಟಿಯೊಂದಿಗೆ ಇವತ್ತು ಸರ್ಕಾರ ಮೊನ್ನೆ ಮಾಧ್ಯಮದಲ್ಲಿ ಏನು SSLC ಪರೀಕ್ಷಾ ಹಂತದಲ್ಲಿ ಇವತ್ತು ತೃತೀಯ ಭಾಷೆಯಾದ ಹಿಂದಿ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಕಗಳನ್ನು ಪರಿಗಣಿಸದೆ ಕೇವಲ ಗ್ರೇಡಿಂಗ್ ವ್ಯವಸ್ಥೆಯನ್ನು ಮಾಡಲಾಗುವುದೆಂದು ಏನು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆಯಿಂದ ಇಡೀ ರಾಜ್ಯಾದ್ಯಂತ ಮಕ್ಕಳು, ಪಾಲಕ, ಪೋಷಕರು ಭಾಳ ಆತಂಕ ಉಂಟು ಆಗಿದೆ. ಯಾಕೆಂದರೆ ಇಡೀ ವರ್ಷ ಪೂರ್ತಿ ಮಕ್ಕಳು ಪಾಠ ಪ್ರವಚನ ಮತ್ತು ಶಿಕ್ಷಕರು ಪಾಠ ಪ್ರವಚನ ಮಾಡಿ ಮಕ್ಕಳಿಗೆ ಒಂದು ಸಿದ್ಧತೆಯನ್ನು, ಒಂದು ಫಲಿತಾಂಶ ಹೆಚ್ಚಳ ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದರು. ಇವತ್ತು ದಿಢೀರನೇ ಆ ಅಂಕಗಳನ್ನು ಒಟ್ಟು 625 ಅಂಕಗಳಿರ್ತಕ್ಕಂಥದ್ದು, ಅದರಲ್ಲಿ ಹಿಂದಿ ಭಾಷೆಗೆ ಸಂಬಂಧಿಸಿದ 100 ಅಂಕಗಳನ್ನು ಕಡಿತಗೊಳಿಸಿ ಕೇವಲ 525 ಅಂಕಗಳಿಗೆ ಸೀಮಿತಗೊಳಿಸಿ ಇವತ್ತು ಹಿಂದಿ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರೇಡಿಂಗ್ ವ್ಯವಸ್ಥೆಯ ಮಾದರಿಯನ್ನು ತಂದುಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಫಲಿತಾಂಶ ಹಿನ್ನಡೆ ಆಗ್ತಕ್ಕಂಥ ಒಂದು ಕಳವಳವನ್ನು ಮಕ್ಕಳಲ್ಲಿ ಆತಂಕ ಉಂಟು ಮಾಡಿದೆ. ಹಾಗಾಗಿ ಹಿಂದಿ ಭಾಷಾ ವಿಷಯ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗಾಗಲೇ ತೃತೀಯ ಭಾಷೆ ಅನೇಕ ಕನ್ನಡ ಇರ್ಬೋದು, ಇಂಗ್ಲೀಷ್, ಹಿಂದಿ, ತಮಿಳು, ಸಂಸ್ಕೃತ ತೃತೀಯ ಭಾಷೆಯ ಒಳಗೊಂಡಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಈ ಹಿಂದಿ ಭಾಷೆಯ ವಿಷಯ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಆ ರೀತಿ ಇವತ್ತು ರಾಜ್ಯದ ಎಲ್ಲ ಮಕ್ಕಳಿಗೆ ಒಂದು ಫಲಿತಾಂಶ ಹೆಚ್ಚಳ ಮಾಡ್ತಕ್ಕಂಥ ನಿರೀಕ್ಷೆಯಲ್ಲಿ ಏನು ಅವರು ಪಾಠ ಪ್ರವಚನ ಮಕ್ಕಳು ಮಾಡಿದ್ದಾರೆ. ಆ ರೀತಿಯಾಗಿ ಇವತ್ತು ಸರ್ಕಾರ ಹೊರಡಿಸ್ತಕ್ಕಂಥ ಏನು ಗ್ರೇಡಿಂಗ್ ಮಾದರಿ ವ್ಯವಸ್ಥೆಯನ್ನು ಏನು ಘೋಷಣೆ ಮಾಡಿದ್ದಾರೆ, ಆ ಘೋಷಣೆಯನ್ನು ಇವತ್ತು ವಾಪಸ್ ತೆಗಿಬೇಕು, ಪುನರ್ ಪರಿಶೀಲನೆ ಮಾಡಬೇಕು. ಅದು ಮಕ್ಕಳ, ಶಿಕ್ಷಕರ, ಪಾಲಕ, ಪೋಷಕರ ಹಿತದೃಷ್ಟಿಯಿಂದ ಇವತ್ತು ಈ ಆದೇಶವನ್ನು ಹಿಂಪಡೆಯುವುದು ಭಾಳ ಸೂಕ್ತ ಅಂತಕ್ಕಂಥ ಒತ್ತಾಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾವು ಇವತ್ತು ಮನವಿಯನ್ನು ನೀಡಲಿಕ್ಕೆ ಬಂದಿದ್ದೇವೆ. ಖಂಡಿತವಾಗಿ ಇದು ಹಿಂಪಡಿತಕ್ಕಂಥ ವಿಶ್ವಾಸವನ್ನು ಕೂಡ ನಾವು ಹೊಂದಿದ್ದೇವೆ. ಧನ್ಯವಾದಗಳು.